ಎಲ್ಲರಿಗೂ ನಮಸ್ತೆ. ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ. ಈ ದೀಪವನ್ನು ಸತತ 48 ದಿನಗಳ ಕಾಲ ಹಚ್ಚಿ ಪೂಜಿಸಿದರೆ ಅನಿರೀಕ್ಷಿತ ಹಣದ ಹರಿವು ಉಂಟಾಗುತ್ತದೆ. ಕಡು ಬಡತನದಲ್ಲಿ ಇರುವವರು ಈ ದೀಪವನ್ನು ಸತತ 48ಗಳ ಕಾಲ ಹಚ್ಚಿ ಪೂಜಿಸಬಹುದು. ಹಣದ ಹರಿವಿನಲ್ಲಿನ ಅಡೆತಡೆಗಳು ನಿವಾರಣೆಯಾಗುತ್ತವೆ ಮತ್ತು ಅನಿರೀಕ್ಷಿತ ಹಣದ ಹರಿವು ಉಂಟಾಗುತ್ತದೆ. ನಮ್ಮ ಜೀವನವನ್ನು ನಡೆಸಲು ನಮಗೆ ಬೇಕಾದ ಪ್ರಮುಖ ವಸ್ತುಗಳಲ್ಲಿ ಹಣವೂ ಒಂದು. ಈ ಜಗತ್ತಿನಲ್ಲಿ ಯಾರೂ ಹಣವಿಲ್ಲದೆ ಬದುಕಲು ಸಾಧ್ಯವಿಲ್ಲ ಎಂದು ಕೂಡ ಹೇಳಬಹುದು. ಅದಕ್ಕಾಗಿಯೇ ಎಲ್ಲರೂ ಹಣ ಗಳಿಸಲು ವಿಭಿನ್ನ ಮಾರ್ಗಗಳನ್ನು ಪ್ರಯತ್ನಿಸುತ್ತಿದ್ದಾರೆ. ಅನೇಕರಿಗೆ ಆ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ಮತ್ತು ಆದಾಯಗಳನ್ನು ಗಳಿಸುತ್ತವೆ. ಆದರೆ ಕೆಲವರು ಎಷ್ಟೇ ಪ್ರಯತ್ನಪಟ್ಟರೂ ಅವರ ಪ್ರಯತ್ನಗಳು ಯಶಸ್ವಿಯಾಗುವುದಿಲ್ಲ. ಅವರಿಗೆ ಯಾವುದೋ ರೀತಿಯ ಅಡೆತಡೆಗಳು ಎದುರಾಗುತ್ತವೆ ಮತ್ತು ಯಾವುದೇ ಆದಾಯವಿಲ್ಲದೆ ಬಡತನದಲ್ಲಿ ಬದುಕುತ್ತಾರೆ. ಇವತ್ತಿನ ವಿಡಿಯೋದಲ್ಲಿ ಅಂತಹ ಜನರು ತಮ್ಮ ಆದಾಯವನ್ನು ಹೆಚ್ಚಿಸಲು ಯಾವ ದೀಪವನ್ನು ಬೆಳಗಿಸುತ್ತಾರೆ ಎಂಬುದನ್ನು ನಾವು ನೋಡಲಿದ್ದೇವೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ ಆಗುತ್ತೆ ಅಂತ ಭಾವಿಸುತ್ತೇವೆ. ಹಣದ ಹರಿವಿಗೆ ದೀಪ ನಮ್ಮ ಪೂರ್ವಜರ ದೇವತೆ ಅಥವಾ ನಮ್ಮ ನೆಚ್ಚಿನ ದೇವರ ಸ್ಮರಣಾರ್ಥ ನಾವು ಮಾಡಬಹುದಾದ ಪ್ರಮುಖ ಪೂಜೆಯಲ್ಲಿ ಒಂದು ದೀಪದ ಪೂಜೆ. ಈ ದೀಪ ಪೂಜೆಯನ್ನು ಯಾರು ಪೂರ್ಣ ಹೃದಯದಿಂದ ಮಾಡುತ್ತಾರೆಯೋ ಅವರು ಪೂಜಿಸುವ ದೇವರು ಆ ದೀಪದಲ್ಲಿ ಬಂದು ನೆಲೆಸಿ ಅವರನ್ನು ಆಶೀರ್ವದಿಸುತ್ತಾನೆ ಎಂದು ಹೇಳಲಾಗುತ್ತದೆ. ಈಗ ನಾವು ಇಷ್ಟೊಂದು ಹಣದ ಒಳಹರಿವು ಸೃಷ್ಟಿಯಾಗಲು ಯಾವ ದೀಪವನ್ನು ಬೆಳಗಿಸಬೇಕು ಎಂಬುದರ ಕುರಿತು ಕಲಿಯಲಿದ್ದೇವೆ. ಮೊದಲನೆಯದಾಗಿ ಈ ದೀಪವನ್ನು ಹಚ್ಚಲು ನಮಗೆ ಸ್ವಲ್ಪ ಎಣ್ಣೆ ಬೇಕು. ಆ ಎಣ್ಣೆಯನ್ನು ನಾವೇ ತಯಾರಿಸಿಕೊಳ್ಳಬೇಕು. ಈ ಎಣ್ಣೆಯನ್ನು ತಯಾರಿಸಲು ನಮಗೆ 3 ರೀತಿಯ ಎಣ್ಣೆಗಳು ಬೇಕಾಗುತ್ತವೆ. ಒಂದು ಬಾಟಲಿಯಲ್ಲಿ ಸಿಗುವ ಎಳ್ಳೆಣ್ಣೆ, ತುಪ್ಪ ಮತ್ತು ತೆಂಗಿನ ಎಣ್ಣೆ ಸಮಾನ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ 1 ಕಪ್ ಅಳತೆಯಾದರೂ ಪರವಾಗಿಲ್ಲ. ನೀವು ಈ ಎಣ್ಣೆಯನ್ನು 1 ಲೀಟರ್ ತಯಾರಿಸಿದ್ದರೆ ನೀವು 300 ಗ್ರಾಂ ಹಸಿರು ಕರ್ಪೂರವನ್ನು ಖರೀದಿಸಿ. ಹಸಿರು ಕರ್ಪೂರ ಅಂದರೆ ಪಚ್ಚೆ ಕರ್ಪೂರ. ಇದನ್ನು ನುಣ್ಣಗೆ ಪುಡಿ ಮಾಡಿ ಎಣ್ಣೆಯೊಂದಿಗೆ ಬೆರೆಸಬೇಕು. ನೀವು ದೀಪ ಹಚ್ಚುವಾಗಲೆಲ್ಲ ಮೊದಲ ದಿನ ಈ ಎಣ್ಣೆಯನ್ನು ತಯಾರಿಸಬೇಕು. ದೀಪ ಹಚ್ಚೋಕ್ಕೆ ಶುರು ಮಾಡಿದ ದಿವಸನೇ ಎಣ್ಣೆಯನ್ನು ತಯಾರಿಸಬೇಕು. ಇದರರ್ಥ ಈ ಎಣ್ಣೆಯನ್ನು ತಯಾರಿಸಿದ 24 ಗಂಟೆಗಳ ನಂತರವೇ ದೀಪವನ್ನು ಬೆಳಗಿಸಬೇಕು. ಆಗ ಮಾತ್ರ ಹಸಿರು ಕರ್ಪೂರ ಎಣ್ಣೆಯಲ್ಲಿ ಸಂಪೂರ್ಣವಾಗಿ ಕರಗುತ್ತದೆ. ಈ ದೀಪವನ್ನು ಯಾವುದೇ ದಿನ ಬೆಳಗಿಸಬಹುದು. ಆ ದಿನ ನಿಮ್ಮ ನಕ್ಷತ್ರಕ್ಕೆ ಚಂದ್ರಾಷ್ಟಮದ ದಿನವಾಗದಿದ್ದರೆ ಮತ್ತು ಕರಿನಾಳದ ದಿನವಾಗದಿದ್ದರೆ ಸಾಕು. ಈ ದೀಪವನ್ನು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಅಥವಾ ಸಂಜೆ 5:30ರಿಂದ 6:30 ನಡುವೆ ಬೆಳಗಿಸಬಹುದು. ಮನೆಯ ಪೂಜಾ ಕೋಣೆಯಲ್ಲಿ ತಾಮ್ರದ ತಟ್ಟೆಯನ್ನು ಇರಿಸಿ ಅದರ ಮೇಲೆ 2 ಚೆನ್ನಾಗಿ ಇರುವಂತಹ ಎಲ್ಲಿ ಆಗದೇ ಇರುವಂತಹ ವಿಳೆದೆಲೆಗಳು ಇಡಬೇಕು. ಇಲ್ಲವೇ ಅರಿಶಿಣದ ಎಲೆಗಳನ್ನು ನೀವು ಇಡಬಹುದು. ಅರಿಶಿಣದ ಎಲೆ ಕಿತ್ತು ಅರಿಶಿಣ ಮಿಶ್ರಿತ ನೀರಲ್ಲಿ ಅರಿಶಿಣ ಕಲಸಿದ ನೀರಿನಿಂದ ಸ್ವಚ್ಛಗೊಳಿಸಬೇಕು ಎಲೆಯನ್ನು. ವಿಳೆದೆಲೆ ಅಥವಾ ಅರಿಶಿಣದ ಎಲೆ ಅದನ್ನು ಚೆನ್ನಾಗಿರುವ ಬಟ್ಟೆಯಿಂದ ಒರೆಸ್ಕೊಳ್ಬೇಕು. ನಂತರ ಎಲೆಯ ತುದಿಯಲ್ಲಿ ಶ್ರೀಗಂಧ ಮತ್ತು ಕುಂಕುಮವನ್ನು ಹಚ್ಚಿ ಮತ್ತು ಅದನ್ನು ತಾಂಬೂಲ ತಟ್ಟೆಯಲ್ಲಿ ಇರಿಸಿ ಎಲೆಯ ಮೇಲೆ 2 ಎಣ್ಣೆ ದೀಪಗಳನ್ನು ಇರಿಸಿ. ನಾವು ತಯಾರಿಸಿದ ಎಣ್ಣೆಯನ್ನು ಸುರಿಯಿರಿ. ಮಣ್ಣಿನ ದೀಪ ಆಗ್ಬೋದು, ಇಲ್ಲಾಂದರೆ ನೀವು ದೇವರಿಗೆ ಹಚ್ಚುವ ಹಿತ್ತಾಳೆ ದೀಪ ಆದರೂ ಪರವಾಗಿಲ್ಲ. ಹತ್ತಿ ಬಟ್ಟೆಯನ್ನು ಹಾಕಿ ಉತ್ತರಕ್ಕೆ ಎದುರಾಗಿ ದೀಪವನ್ನು ಬೆಳಗಿಸಿ. ಹತ್ತಿ ಬಟ್ಟೆ ಅಂದರೆ ದೀಪದ ಬತ್ತಿಗಳು.
ನಿಮ್ಮ ನೆಚ್ಚಿನ ದೇವರು ಅಥವಾ ಕುಲದೇವರನ್ನು ಸ್ಮರಿಸಿ ಆರ್ಥಿಕ ಒಳಹರಿವು ಹೆಚ್ಚಾಗಲಿ ಎಂದು ಪ್ರಾರ್ಥಿಸುತ್ತಾ ಈ ದೀಪವನ್ನು ಬೆಳಗಿಸಿ. ಈ ದೀಪವನ್ನು ಸತತ 48 ದಿನಗಳ ಕಾಲ ಬೆಳಗಿಸುವುದರಿಂದ ಮನೆಯಲ್ಲಿ ದೈವಿಕ ಆಕರ್ಷಣೆ ಉಂಟಾಗುತ್ತದೆ ಮತ್ತು ಹಣದ ಹರಿವಿನಲ್ಲಿ ಯಾವುದೇ ಅಡೆತಡೆಗಳು ದೂರವಾಗುತ್ತವೆ. ಅನಿರೀಕ್ಷಿತವಾಗಿ ಹಣದ ಒಳಹರಿವು ಇರುತ್ತದೆ. ಬಡತನ ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ. ಈ 2 ದೀಪಗಳನ್ನು ಸಾಮಾನ್ಯ ದೀಪದ ಜೊತೆಗೆ ಬೆಳಗಿಸಿ ಪೂಜಿಸುವುದರಿಂದ ಮನೆಯಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ದೈವಿಕ ಶಕ್ತಿ ಹೆಚ್ಚಾಗುತ್ತದೆ. ಆರ್ಥಿಕ ಹರಿವಿಗೆ ಇರುವ ಅಡೆತಡೆಗಳು ದೂರವಾಗುತ್ತವೆ ಮತ್ತು ಬಡತನವು ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ ಎಂದು ಹೇಳುವ ಮೂಲಕ ನಾವು ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತೇವೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.